Dear students, in the subject Business Statistics 1, we are discussing Unit 3, that is Univariate Data Analysis. And in this unit, let us study mean deviation from median. What is median? We have already discussed the meaning of median. The middlemost value in the array is called median. Array means when the data is arranged either in ascending order or descending order, then it is called array. So the middlemost value in the array is called median. So how to find median? Here is a problem. Please read the problem. Calculate mean deviation from median and its coefficient. Here the data given is rainfall in centimeters and number of days. 0 rainfall in 36 days, 1 centimeter in 18 days, 2 centimeter 27 days, 3 centimeter 17 days, 4 centimeter 13 days, 5 centimeter 3 days and 6 centimeter 2 days. It is the data given, and from this data we have to calculate mean deviation from median and its coefficient. Arrange this data in vertical form. ನೋಡಿ ಹಾಗಾದರೆ ಇಲ್ಲಿ ನಾವು ಎರಡು ಕಾಲಮ್ಗಳನ್ನು ಕೊಟ್ಟಂಥ ಡೇಟಾವನ್ನು ಎರಡು ಕಾಲಮ್ಗಳಲ್ಲಿ ಬರೆದು ಮತ್ತೆ ಮುಂದಿನ 3 ಕಾಲಮ್ಗಳಲ್ಲಿ ನಾವು 3 ಕಾಲಮ್ಗಳನ್ನ ತಯಾರಿಸಬೇಕಾಗಿದೆ. ಹಾಗಾದರೆ ಹೆಡ್ಡಿಂಗ್ ನೋಡಿ, ಕಾಲಮ್ಗಳಲ್ಲಿ ಮೊದಲೇದು ರೇನ್ಫಾಲ್, ಅದಕ್ಕೆ ಎಕ್ಸ್ ರೇನ್ಫಾಲ್ ಸೆಂಟಿಮೀಟರ್ದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ವ್ಯಾಲ್ಯೂಗಳು ಎಕ್ಸ್ ಎಂದು ಕರೆಯುತ್ತೇವೆ. ಮತ್ತು ಡೇಸ್ ಅದು ಫ್ರೀಕ್ವೆನ್ಸಿ ಎಫ್ ಎಂದು ಕರೆಯುತ್ತೇವೆ. ಮೀಡಿಯನ್ ಅಂದರೆ Q2 ಇದ್ದ ಹಾಗೆ ಮೀಡಿಯನ್ ಮತ್ತು ಕ್ವಾರ್ಟೈಲ್ಸ್ ಕ್ಯಾಲ್ಕುಲೇಟ್ ಮಾಡಲು ಯಾವಾಗೂ ನಾವು ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡ್ತಾ ಹೋಗಿ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಕಂಡುಹಿಡಿಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿದ ಮೇಲೆ ನಮಗೆ ಮೀಡಿಯನ್ ಸಿಗುತ್ತೆ. ಆ ಮೀಡಿಯನ್ದಿಂದ ಪ್ರತಿಯೊಂದು ವ್ಯಾಲ್ಯೂಗಳು ಎಷ್ಟೊಂದು ಅಂತರ ಇವೆ, ಅಂತರವನ್ನು ದೂರವನ್ನು ಕಂಡುಹಿಡಿಬೇಕು. ಆಮೇಲೆ ಆ ಅಂತರು ಫ್ರೀಕ್ವೆನ್ಸಿ ಜೊತೆ ಇಂಟು ಆಗಿ ಫೈನಲ್ ಆಗಿ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್. ಆದ್ದರಿಂದ ಇಲ್ಲಿ ಮತ್ತೆ 3 ಕಾಲಮ್ಗಳು ನೆಸೆಸಿಟಿ ಇದೆ. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮತ್ತು ಎಕ್ಸ್ ಮೈನಸ್ ಮೀಡಿಯನ್ ಮತ್ತು ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್, ಈ ರೀತಿ ಕಾಲಮ್ಗಳು ಕಂಡುಹಿಡಿಯಬೇಕು. ಹಾಗಾದರೆ ರೇನ್ಫಾಲ್ ಎಕ್ಸ್, ಅದಕ್ಕೆ ಎಕ್ಸ್ ಎಂದು ಕರೆಯೋಣ. ವ್ಯಾಲ್ಯೂ ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ ಬರೆಯಿರಿ. 0 1 2 3 4 5 6 ಆಗುತ್ತೆ. ಡೇಸ್ ಬರೆಯಿರಿ 36 18 27 17 13 3 ಮತ್ತು 2. ನೆಕ್ಸ್ಟ್ CF ಕಂಡುಹಿಡಿಬೇಕು. ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡ್ತಾ ಹೋದಾಗ CF ಬರುತ್ತೆ. ಮೊದಲೇದು 36 ಸೇಮ್ ಇದೆ. 36ದಲ್ಲಿ 18 ಪ್ಲಸ್ ಆಗಿ 54 ಪ್ಲಸ್ 27 81 ಆಗುತ್ತೆ. 81 ಪ್ಲಸ್ 17 98 ಆಗುತ್ತೆ. 98 ಪ್ಲಸ್ 13 111 ಪ್ಲಸ್ 3 114 ಪ್ಲಸ್ 2 ಈಕ್ವಲ್ ಟು 116. ನೋಡಿ, ಈ ರೀತಿ ನಾವು CFಗಳನ್ನು ಕಂಡುಹಿಡಿದ ಮೇಲೆ ಫಸ್ಟ್ ನಾವು ಮೀಡಿಯನ್ ಕಂಡುಹಿಡಿಯೋಣ. ಕೆಳಗೆ ನೋಡಿ, ಫಸ್ಟ್ ಇಲ್ಲಿ ಮೀಡಿಯನ್ ನೋಡಿ. ಮೀಡಿಯನ್ ಈಸ್ n+1 ಡಿವೈಡೆಡ್ ಬೈ 2 ವ್ಯಾಲ್ಯೂ ಇನ್ ದ ಏರಿಯಾ ಇರೋದ್ರಿಂದ n+1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 116 ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಹಾಗಾದರೆ ಆನ್ಸರ್ 58.5 ಬರುತ್ತೆ. 58.5 ಲೈಸ್ ಇನ್ CF 81. ನೋಡಿರಿ 58.5, ಯಾಕಂದರೆ ಇಲ್ಲಿ CFದಲ್ಲಿ 54 ಆದಮೇಲೆ 27 ಪ್ಲಸ್ ಆಗಿ 81 ಆಗಿದೆ. ಹಾಗಾದರೆ 27 ಪ್ಲಸ್ ಆಗಿ 81 ಆಗಿರೋದ್ರಿಂದ ನೆಕ್ಸ್ಟ್ 81ದಲ್ಲಿ 58.5 ಲೈಸ್ ಇನ್ CF 81 ಅಂತ ಹೇಳ್ತಾ ಇದ್ವಿ. ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡಿರಿ 2 ಇದೆ. ವ್ಯಾಲ್ಯೂ ಅಂದರೆ ಎಕ್ಸ್ದಲ್ಲಿ ನೋಡಿ, ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 2 ಸೆಂಟಿಮೀಟರ್, ಇದು ಮೀಡಿಯನ್ ಆಗುತ್ತೆ. ಸೊ ಮೀಡಿಯನ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ದೆನ್ ನೋಡಿ, ಮೀಡಿಯನ್ ಕಂಡುಹಿಡಿದ ಮೇಲೆ ಪ್ರತಿಯೊಂದು ವ್ಯಾಲ್ಯೂಗಳು ಮೀಡಿಯನ್ಗೆ ಇರುವ ಅಂತರವನ್ನು ಕಂಡುಹಿಡಿಯಿರಿ. ಹಾಗಾದರೆ ಇಲ್ಲಿ ಎಕ್ಸ್ ಮೈನಸ್ ಮೀಡಿಯನ್ ಕಾಲಮ್ ನೋಡಿ, 4ನೇ ಕಾಲಮ್ ಎಕ್ಸ್ ಮೈನಸ್ ಮೀಡಿಯನ್. ಹಾಗಾದರೆ ಎಕ್ಸ್ ಅಂದಾಗ ವ್ಯಾಲ್ಯೂ 0, ಮೀಡಿಯನ್ ಅಂದಾಗ 2 ಬಂದಿದೆ. 0 - 2 ಅಂದಾಗ ಇಲ್ಲಿ 2 ತಗೋಬೇಕು. -2 ಇಗ್ನೋರಿಂಗ್ ದ ಸೈನ್ಸ್
ಇಲ್ಲಿ ಎರಡು ಗೆರೆ ನಡುವೆ ಎಕ್ಸ್ ಮೈನಸ್ ಮೀಡಿಯನ್ ಇಡುವ ಅರ್ಥ ಅದು ಮೊಡುಲಸ್ ಸಿಂಬಾಲ್ ಒಳಗೆ ಇಡುವ ಅರ್ಥ ಇಗ್ನೋರಿಂಗ್ ದ ಸೈನ್ಸ್, ಪ್ಲಸ್ ಬರಲಿ ಮೈನಸ್ ಬರಲಿ ನಾವುಗಳನ್ನ ಇಗ್ನೋರ್ ಮಾಡಿ ದೂರವನ್ನು ಅಂತರವನ್ನು ಮಾತ್ರ ಕಂಡುಹಿಡಬೇಕು. ಹಾಗಾದರೆ 0 ಮತ್ತು 2ಗೆ ಅಂತರ 2 ಇದೆ, 1 ಮೈನಸ್ 2 1 ಇದೆ, 2 ಮೈನಸ್ 2 0 ಆಗುತ್ತೆ. ನೆಕ್ಸ್ಟ್ ನೋಡಿರಿ ಹಾಗೆ ಎಕ್ಸ್ ಮೈನಸ್ ಮೀಡಿಯನ್ ಅಂದಾಗ 3 ಮೈನಸ್ 2 1 ಆಗುತ್ತೆ, 4 ಮೈನಸ್ 2 2 ಆಗುತ್ತೆ, 5 ಮೈನಸ್ 2 3 ಆಗುತ್ತೆ, 6 ಮೈನಸ್ 2 4 ಆಗುತ್ತೆ. ಹೀಗೆ ಎಕ್ಸ್ ಮೈನಸ್ ಮೀಡಿಯನ್ ಅಂತರ ಕಂಡುಹಿಡಿದ ಮೇಲೆ ಪ್ರತಿಯೊಂದು ಎಕ್ಸ್ ಮೈನಸ್ ಮೀಡಿಯನ್ ಅಂದರೆ ಇದು ಅಂತರ ಡಿಫ್ರೆನ್ಸ್ ಅದು ಫ್ರೀಕ್ವೆನ್ಸಿ ಜೊತೆ ಇಂಟು ಆಗಬೇಕು. ಸೊ ಫ್ರೀಕ್ವೆನ್ಸಿ ಫಸ್ಟ್ ಫ್ರೀಕ್ವೆನ್ಸಿ 36 ಇದೆ, 36 ಇಂಟು 2 72 ಆಗುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ 18 ಇದೆ, 18 ಪ್ಲಸ್ 1 18 ಆಗುತ್ತೆ. ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಅಂದರೆ ಫ್ರೀಕ್ವೆನ್ಸಿಗಳು ಎಕ್ಸ್ ಮೈನಸ್ ಮೀಡಿಯನ್ ಕಾಲಮ್ದಲ್ಲಿ ಏನಿವೆ ಎರಡು ಇಂಟು ಆಗಬೇಕು. 27 ಇಂಟು 0 0 ಆಗುತ್ತೆ, 17 ಇಂಟು 1 17, 13 ಇಂಟು 2 26, 3 ಇಂಟು 3 9 ಆಗುತ್ತೆ, 2 ಇಂಟು 4 8 ಆಗುತ್ತೆ. ಹೀಗೆ ಟೋಟಲ್ 150 ಆಗುತ್ತೆ. ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಕಾಲಮ್ 150. ನೆಕ್ಸ್ಟ್ ನಾವು ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಕಂಡುಹಿಡಿಬೇಕಾಗಿದೆ. ಈಗ ಕೊನೆ ಕಾಲಮ್ದಲ್ಲಿ ಸ್ವಲ್ಪ ನೋಡಿ ಟೇಬಲ್ದಲ್ಲಿ ಕೊನೆ ಕಾಲಮ್ದಲ್ಲಿ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಏನು ನಾವು ಕಂಡುಹಿಡಿದೀವಿ ಅವನ್ನೆಲ್ಲ ಸಮ್ ಟೋಟಲ್ ಮಾಡಬೇಕು, ಅದು 150 ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನಾವು ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಅಂದರೆ ಎವರೇಜ್ ಡಿವಿಷನ್ ಕಂಡುಹಿಡಿಯೋಣ. ಫಾರ್ಮುಲಾ ನೋಡಿ, ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ MDME ಬರ್ತಾ ಇದ್ದೀವಿ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಎನ್. ಸಮೇಷನ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಎನ್ ಆ ರೀತಿ ಇರೋದ್ರಿಂದ ಸಮ್ ನೋಡಿ ಸಮೇಷನ್ ಮಾಡಿದ್ದು 150 ಇದೆ ಡಿವೈಡೆಡ್ ಬೈ ಎನ್ ಅಂದರೆ ಟೋಟಲ್ ಫ್ರೀಕ್ವೆನ್ಸಿ, ಟೋಟಲ್ ಆಫ್ ಫ್ರೀಕ್ವೆನ್ಸಿ 118 ಇದೆ, ಅದು ಅಷ್ಟು ವ್ಯಾಲ್ಯೂಗಳು ಸಂಖ್ಯೆ ಹೇಳುತ್ತೆ. ಅದರಿಂದ 150 ಡಿವೈಡ್ ಬೈ 116 1.29 CMS ಬರುತ್ತೆ. ನೆಕ್ಸ್ಟ್ ನಂಬರ್ 3ದಲ್ಲಿ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಈಸ್ ಈಕ್ವಲ್ ಟು ಫಾರ್ಮುಲಾ ನೋಡಿ. ನಂಬರ್ 3ದಲ್ಲಿ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಈಸ್ ಈಕ್ವಲ್ ಟು MDME ಅಂದರೆ ಮೇಲಿನ ಕಂಡುಹಿಡಿಯಾದ ರಿಸಲ್ಟ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಎಷ್ಟಿದೆ 1.29, ಅದನ್ನು ಮೀಡಿಯನ್ಗೆ ರಿಲೇಟ್ ಮಾಡಬೇಕು. ಮೀಡಿಯನ್ ಇದೆ 2, ಹಾಗಾದರೆ MDME ಡಿವೈಡ್ ಬೈ ಮೀಡಿಯನ್ 1.29 ಡಿವೈಡ್ ಬೈ 2 ಆಗುತ್ತೆ ಈಸ್ ಈಕ್ವಲ್ ಟು 0.645 ಇದು ಫೈನಲ್ ಆನ್ಸರ್. ಇದು ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಇದೆ. ಹಾಗಾದರೆ ನೋಡಿ ಡೇಟಾ ಈ ಕೊಟ್ಟಂಥ ಒಂದು ಪ್ರಾಬ್ಲಮ್ದಲ್ಲಿ ಡಿಸ್ಕ್ರೀಟ್ ಡೇಟಾ ಇದೆ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದಲ್ಲಿ ನಾವು ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಹೇಗೆ ಕಂಡುಹಿಡ್ತಾ ಇದ್ದೀವಿ ನೋಡಿದ್ದೀರಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ಇದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ. ಹಾಗಾದರೆ ಇಲ್ಲೂ ವ್ಯಾಲ್ಯೂಗಳು ಗ್ರೂಪ್ದಲ್ಲಿವೆ. 0 to 10 ಒಂದು ಗ್ರೂಪು, 10 to 20 ಗ್ರೂಪು, 20 to 30 ಈ ರೀತಿ ಗ್ರೂಪ್ದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕ್ಲಾಸ್ ಇಂಟರ್ವಲ್ ಎಂದು ಕರೆಯುತ್ತೇವೆ. ಕ್ಲಾಸ್ ಇಂಟರ್ವಲ್ ಮತ್ತು ಸ್ಟೂಡೆಂಟ್ಸ್, ಮಾರ್ಕ್ಸ್ ಮತ್ತು ಸ್ಟೂಡೆಂಟ್ಸ್, ಮಾರ್ಕ್ಸ್ಗಳು ಕ್ಲಾಸ್ ಇಂಟರ್ವಲ್ದಲ್ಲಿವೆ, ಸ್ಟೂಡೆಂಟ್ಸ್ ಸಂಖ್ಯೆ ಇದೆ ಅದು ಫ್ರೀಕ್ವೆನ್ಸಿ. ಕಂಪ್ಯೂಟ್ ದ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ನೋಡಿ. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಕೇಳಿದ್ದಾರೆ. ಹಾಗಾದರೆ ಕೋಎಫಿಷಿಯಂಟ್ ಕಂಡುಹಿಡಬೇಕಾದ್ರೆ ನಾವು ಮೀಡಿಯನ್ ಕಂಡುಹಿಡಬೇಕು. ಮೀಡಿಯನ್ ಆದಮೇಲೆ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಕಂಡುಹಿಡಬೇಕು. ಕೊನೆಗೆ ಅದು ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಕಂಡುಹಿಡಲಿಕ್ಕೆ ಬರುತ್ತೆ. ಹಾಗಾದರೆ ಮತ್ತೆ ನಾವು ಟೇಬಲನ್ನು ರೀಅರೇಂಜ್ ಮಾಡಬೇಕು ಡಾಟಾ. ಹಾಗಾದರೆ ಮಾರ್ಕ್ಸ್ ಕ್ಲಾಸ್ ಇಂಟರ್ವಲ್ ಅಂತ ಬರೀರಿ, ಸ್ಟೂಡೆಂಟ್ಸ್ ಅದು ಫ್ರೀಕ್ವೆನ್ಸಿ ಎಫ್ ಬರೀರಿ. 2 ಕಾಲಮ್ಗಳು, ಮೊದಲಿನ 2 ಕಾಲಮ್ಗಳು ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಿದೆ. ನೆಕ್ಸ್ಟ್ 3rd ಕಾಲಮ್ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಕ್ವಾರ್ಟೈಲ್ಸ್ ಮತ್ತು ಮೀಡಿಯನ್ ಕಂಡುಹಿಡಲಿಕ್ಕೆ. ಮೀಡಿಯನ್ ಅಂದರೂ Q2 ಇದೆ, ಅದಕ್ಕೆ Q1 Q2 Q3 ಅಥವಾ ಡೆಸೈಲ್ಸ್ ಪರ್ಸೆಂಟೈಲ್ಸ್ ಯಾವುದೇ ಇರಲಿ ಇವುಗಳನ್ನು ಕಂಡುಹಿಡಿಯಲು ನಾವು ಕೊಟ್ಟಂಥ ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಲೇಬೇಕು. ಹಾಗೆ CF ಕಾಲಮ್ 3rd ಆಗುತ್ತೆ. ನೆಕ್ಸ್ಟ್ ಇನ್ನು ನಾವು ಕ್ಲಾಸ್ ಇಂಟರ್ವಲನ್ನು ಸಿಂಗಲ್ ವ್ಯಾಲ್ಯೂಗಳನ್ನಾಗಿ ಪರಿವರ್ತಿಸುವ ವಿಧಾನ ಮಿಡ್ ವ್ಯಾಲ್ಯೂ ಕಂಡುಹಿಡಿಯೋದು. ಮಿಡ್ ವ್ಯಾಲ್ಯೂ ಅಂದರೆ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಆ್ಯಂಡ್ ಲೋವರ್ ಲಿಮಿಟ್ ಆಫ್ ದ ಕ್ಲಾಸ್ ಎರಡು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಹಾಗಾದರೆ ಮೊದಲೇ ಕ್ಲಾಸ್ ಇಂಟರ್ವಲ್ 0 to 10 ನೋಡಿ, ಇಲ್ಲಿ 0 ಲೋವರ್ ಲಿಮಿಟ್ 10 ಅಪ್ಪರ್ ಲಿಮಿಟ್ ಎರಡು ಸೇರಿಸೋದು, ಎರಡು ಕೂಡಿಸಿ ಡಿವೈಡ್ ಬೈ 2 ಮಾಡಬೇಕು. 0 + 10 ಡಿವೈಡೆಡ್ ಬೈ 2 ಅಂದರೆ 5 ಆಗುತ್ತೆ. 10 + 0 ಅಂದರೆ 10 ಡಿವೈಡ್ ಬೈ 2 ಅಂದರೆ 5 ಆಗುತ್ತೆ. ಹಾಗಾದರೆ ಮಿಡ್ ವ್ಯಾಲ್ಯೂ ಕಂಡುಹಿಡಬೇಕು, ಅದಕ್ಕೆ ನಾವು ಎಕ್ಸ್ ಅಂತೀವಿ. ಮಿಡ್ ವ್ಯಾಲ್ಯೂ ಅಂದರೆ ಎವರೇಜ್ ಆಫ್ ದಿ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್. ಎರಡನೇ ಕ್ಲಾಸ್ ಇಂಟರ್ವಲ್ ನೋಡಿ 10 to 20 ಇದೆ. ಇಲ್ಲಿ 10 ಲೋವರ್ ಲಿಮಿಟ್ 20 ಅಪ್ಪರ್ ಲಿಮಿಟ್ ಎರಡು ಪ್ಲಸ್ ಮಾಡಿ 10 + 20 30 ಆಯಿತು. 30 ಡಿವೈಡ್ ಬೈ 2 ಅಂದರೆ 15 ಬಂತು. ಹೀಗೆ ಪ್ರತಿಯೊಂದು ಇಲ್ಲಿ ಮಿಡ್ ವ್ಯಾಲ್ಯೂನ ಕಂಡುಹಿಡಿತಾ ಹೋದ ಹಾಗೆ
ಎರಡು ಕ್ಲಾಸ್ ಇಂಟರ್ವಲ್ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕಾಗಿದೆ. ಹಾಗಾದ್ರೆದಾಗ ಇಲ್ಲಿ ಎಲ್ಲ ಕ್ಲಾಸ್ ಇಂಟರ್ವಲ್ ಮಧ್ಯ 10 ಅಂತರ ಇರೋದರಿಂದ ಕರೆಕ್ಟಾಗಿ ಇಲ್ಲೂ ಅದೇ ರೀತಿ ಅಂತರ ಬರುತ್ತೆ. ಅದರಿಂದ 5, 15 ನೋಡಿ ಮಿಡ್ ವ್ಯಾಲ್ಯೂ ಎಕ್ಸ್ ಅದಕ್ಕೆ ನಾವು ಎಕ್ಸ್ ಅಂತ ಕರಿತಾ ಇದ್ದೀವಿ. ಕಾಲಮ್ ನೋಡಿ 5, 15, 25, 35, 45, 55 ಈ ರೀತಿ ಮಿಡ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಎಕ್ಸ್ ಮೈನಸ್ ಮೀಡಿಯನ್ ನೋಡಿ ಮಿಡ್ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ನಾವು ಎಕ್ಸ್ ಮೈನಸ್ ಮೀಡಿಯನ್ ಅಂದರೆ ವ್ಯಾಲ್ಯೂಗಳು ಎಕ್ಸ್ ಅಂದರೆ ವ್ಯಾಲ್ಯೂಗಳು ಮೀಡಿಯನ್ಗೆ ಎಷ್ಟು ಅಂತರವನ್ನು ಹೊಂದಿದೆ ಅಂತರವನ್ನು ಕಂಡುಹಿಡಿದು ಅದು ಫ್ರೀಕ್ವೆನ್ಸಿ ಜೊತೆ ಇಂಟು ಆಗಬೇಕು. ಹಾಗಾದರೆ ಕೊನೆ ಕಾಲಮ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಮಾಡಬೇಕು. ಹಾಗಾದರೆ ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಇರೋದರಿಂದ ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಮೀಡಿಯನ್ ಕ್ಲಾಸ್ದಲ್ಲಿ ಮೀಡಿಯನ್ ಇರುತ್ತೆ ನೋಡಿ 20 to 30 ಮೀಡಿಯನ್ ಕ್ಲಾಸ್ ಅಂತ ನಾವು ಡಿನೋಟ್ ಮಾಡಿದ್ದೀವಿ. ಹೇಗೆ ನೋಡೋಣ. ಆ 20 to 30 20ರಿಂದ 30ರಲ್ಲಿ ಯಾವುದೋ ವ್ಯಾಲ್ಯೂ ಮೀಡಿಯನ್ ಇರುತ್ತೆ. ಹಾಗಾದರೆ ಫಾರ್ಮುಲಾ ಬಳಸಿ ನಾವು ಕಂಡುಹಿಡಿಬೇಕು. ಮೀಡಿಯನ್ ಕ್ಲಾಸ್ ಕಂಡುಹಿಡಲಿಕ್ಕೆ ಟೇಬಲ್ ಕೆಳಗೆ ನಾವು ಬರ್ದೇವಿ ನೋಡಿ. ಹಿಯರ್ n/2 n ಅಂದರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ 60 ಇದೆ. n/2 ಅಂದರೆ ಮೀಡಿಯನ್ ಕಂಡುಹಿಡಲಿಕ್ಕೆ ಅರ್ಧ ಮಾಡಬೇಕು, ಬೈ 2 ಮಾಡ್ತಾ ಇದ್ದೀವಿ. n/2 ಅಂದರೆ 60/2 = 30 ಆಗುತ್ತೆ. 30 ಲೈಸ್ ಇನ್ CF 32. 30 ಯಾವ CFದಲ್ಲಿ ಬರುತ್ತೆ ನೋಡಿ. 2, 12 12 ಆದಮೇಲೆ 20 ವ್ಯಾಲ್ಯೂಗಳು ಕೂಡಿ 32 ಆಗಿದೆ. ಹಾಗಿದ್ದಾಗ 32 CFದಲ್ಲಿ 30 ಬರೋದ್ರಿಂದ ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ 20 to 30 ಮೀಡಿಯನ್ ಕ್ಲಾಸ್ ಆಗುತ್ತೆ. ಸೊ 30 ಲೈಸ್ ಇನ್ CF 32 ಆ್ಯಂಡ್ ಮೀಡಿಯನ್ ಕ್ಲಾಸ್ ಈಸ್ 20 to 30. ನೋಡಿರಿ ಮೀಡಿಯನ್ ಕ್ಲಾಸ್ ಫೈಂಡ್ ಔಟ್ ಮಾಡಿದ ಮೇಲೆ ನಾವು ಮೀಡಿಯನನ್ನು ಕಂಡುಹಿಡಿಯೋಣ. ಮೊದಲೇದು ಮೀಡಿಯನ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬರೀರಿ. ಮೀಡಿಯನ್ ಈಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಇದರಲ್ಲಿ ME ಅಂದರೆ ಮೀಡಿಯನ್, L ಅಂದರೆ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, n/2 ಅಂದರೆ ನಾವು ಈಗಾಗಲೇ ಫೈಂಡ್ ಔಟ್ ಮಾಡಿದ್ದೀವಿ. n ಅಂದರೆ ಅದು 60 ಇದೆ, /2 ಅಂದರೆ 30. n/2 ಈಸ್ ಈಕ್ವಲ್ ಟು 30 ಇದೆ. L ಅಂದರೆ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್ 20 ಇದೆ. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ ಮೀಡಿಯನ್ ಕ್ಲಾಸ್. ಇಲ್ಲಿ ಅಬ್ಸರ್ವ್ ಮಾಡಿ ಟೇಬಲ್ದಲ್ಲಿ ಟೇಬಲ್ದಲ್ಲಿ ನೋಡಿ ಮೀಡಿಯನ್ ಕ್ಲಾಸ್ ನೋಡಿ 20 to 30 ಇದೆ. ಈ 20 to 30ದಲ್ಲಿ ಅಂದರೆ CF ಅಂದಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ ಮೀಡಿಯನ್ ಕ್ಲಾಸ್. ಇಲ್ಲಿ ಮೀಡಿಯನ್ ಕ್ಲಾಸ್ 20 to 30 ಇದೆ, ಅದಕ್ಕಿಂತ ಹಿಂದಿನ CF ನಾವು ತೊಗೋಬೇಕು. ಹಾಗಾದರೆ 12 ಆಗುತ್ತೆ ನೋಡಿ. 20 to 30 ಕರೆಸ್ಪಾಂಡಿಂಗ್ CF ಯಾವುದಿದೆ 32, ಅದಕ್ಕಿಂತ ಹಿಂದಿನ CF ಫ್ರೀಕ್ವೆನ್ಸಿ ತೊಗೋಬೇಕು. ಅದಕ್ಕೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ಟು ದ ಮೀಡಿಯನ್ ಕ್ಲಾಸ್ ಇದೆ. ಮೀಡಿಯನ್ ಕ್ಲಾಸ್ಗಿಂತ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ 12 ಆಗುತ್ತೆ. ಹಾಗಾದರೆ ಇಲ್ಲಿ 12 ತೆಗೆದುಕೋಬೇಕಾಗುತ್ತೆ. CF ಈಸ್ ಈಕ್ವಲ್ ಟು 12. ಇನ್ನು F ಈಸ್ ಈಕ್ವಲ್ ಟು 20 ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಇದೆ. ಇಲ್ಲಿ ಮೀಡಿಯನ್ ಕ್ಲಾಸ್ 20 to 30 ಇದ್ದಾಗ F 20 ಇದೆ ನೋಡಿ. ಹಾಗಾದರೆ F ಈಸ್ ಈಕ್ವಲ್ ಟು 20, C ಈಸ್ ಈಕ್ವಲ್ ಟು 10 ಇದೆ. C ಅಂದರೆ ವಿಡ್ತ್ ಆಫ್ ದಿ ಮೀಡಿಯನ್ ಕ್ಲಾಸ್, ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್ 20 to 30 ಇದೆ. ಹಾಗಾದರೆ 20ರಿಂದ 30 ಅಂದಾಗ ಇಲ್ಲಿ ಮೀಡಿಯನ್ ಕ್ಲಾಸ್ ಕಂಡುಹಿಡಲಿಕ್ಕೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ 30 ಇದೆ, ಲೋವರ್ ಲಿಮಿಟ್ 20 ಇದೆ. ಹಾಗಾದರೆ 30ದಲ್ಲಿ -20 ಆದರೆ 10 ಬರುತ್ತೆ, ಅಥವಾ 20ದಲ್ಲಿ 10 ಪ್ಲಸ್ ಆಗಿ 30 ಆಗಿದೆ. ಹೀಗೆ ಇಲ್ಲಿ C ಈಸ್ ಈಕ್ವಲ್ ಟು ವಿಡ್ತ್ ಅಥವಾ ಹೈಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತೀವಿ, ಅದು 10 ಇದೆ. ಆಮೇಲೆ ನಾವು ಫಾರ್ಮುಲಾದಲ್ಲಿ ನೋಡಿ ಫಿಲಪ್ ಮಾಡೋಣ. ಮೀಡಿಯನ್ ಈಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಇಲ್ಲಿ L ಅಂದರೆ ಲೋವರ್ ಲಿಮಿಟ್ 20 ಇದೆ, ಪ್ಲಸ್ n/2 ಅಂದರೆ 30. ಮೇಲೆ ನೋಡಿ ಮೇಲೇನು ಫೈಂಡ್ ಔಟ್ ಮಾಡಿದ್ದೀವಿ. n ಅಂದರೆ ಟೋಟಲ್ ಇಲ್ಲಿ 60 ಇದೆ, ಡಿವೈಡ್ ಬೈ 2 ಅಂದಾಗ 30 ಆಗುತ್ತೆ. n/2 30 ಮೈನಸ್ CF 12 ಇದೆ, ಮತ್ತು F ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ 20 ಇದೆ, ಇಂಟು C 10 ಇದೆ. ನೋಡಿ ನೆಕ್ಸ್ಟ್ ಸ್ಟೆಪ್ದಲ್ಲಿ 20 ಪ್ಲಸ್ 20 ಇದೆ, ಹಾಗೆ ಬಿಡಿ 20 ಪ್ಲಸ್ 30 ಮೈನಸ್ 12. ನೋಡಿ 30 ಮೈನಸ್ 12 ಅಂದರೆ 18 ಆಗುತ್ತೆ. 18 ಇಂಟು 10 ಮಾಡಿ, ಯಾಕಂದರೆ ಇಂಟು 10 ಅಂದಾಗ 10/1 ಇರುತ್ತೆ. 10 ನ್ಯೂಮರೇಟರ್ಗೆ ಸಂಬಂಧಪಡುತ್ತೆ. ಆದ್ದರಿಂದ 30 ಮೈನಸ್ 12 18 ಆಗುತ್ತೆ. 18 ಇಂಟು 10 180 ಆಗುತ್ತೆ. 180 ಡಿವೈಡ್ ಬೈ 20 ಉಳಿಯುತ್ತೆ. ನೆಕ್ಸ್ಟ್ ಸ್ಟೆಪ್ದಲ್ಲಿ 20 ಪ್ಲಸ್ 180 ಡಿವೈಡ್ ಬೈ 20 ಅಂದಾಗ 9 ಆಗುತ್ತೆ. ಹೀಗೆ 20 ಪ್ಲಸ್ 9 ಈಸ್ ಈಕ್ವಲ್ ಟು 29. ಹಾಗಾದರೆ ಮೀಡಿಯನ್ 29 ಬರುತ್ತೆ. ನೋಡಿರಿ ಮೀಡಿಯನ್ 29 ಆದಾಗ ಪ್ರತಿಯೊಂದು ವ್ಯಾಲ್ಯೂಗಳು ಮೀಡಿಯನ್ಗೆ ಎಷ್ಟು ಅಂತರವನ್ನು ಹೊಂದಿವೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ, ಇಗ್ನೋರಿಂಗ್ ದ ನೆಗೆಟಿವ್ ಸೈನ್ಸ್, ಪ್ಲಸ್ ಬರಲಿ ಮೈನಸ್ ಬರಲಿ ಇಗ್ನೋರ್ ಮಾಡಿ. ಮಿಡ್ ವ್ಯಾಲ್ಯೂ ಎಕ್ಸ್ ಇದೆ ನೋಡಿರಿ. ಮೊದಲೇದು ಎಕ್ಸ್ ಮೈನಸ್ ಮೀಡಿಯನ್ ಕಾಲಮ್ ಇದೆ. ಎಕ್ಸ್ ಅಂದರೆ
ವ್ಯಾಲ್ಯೂ 5 ಮತ್ತು ಮೀಡಿಯನ್ 29 ಬಂದಿದೆ ಆನ್ಸರ್. 5 ಮೈನಸ್ 29 ಇಲ್ಲಿ ಪ್ಲಸ್ ಮೈನಸ್ ಸಿಂಬಾಲನ್ನು ಬಿಟ್ಟು 24 ಆಗುತ್ತೆ ಅಂತರ. ಹಾಗಿದ್ದಾಗ ನೆಕ್ಸ್ಟ್ 15 ಮೈನಸ್ 29 14 ಆಗುತ್ತೆ. 25 ಮೈನಸ್ 29 4 ಆಗುತ್ತೆ. 35 ಮೈನಸ್ 29 6 ಆಗುತ್ತೆ. 45 ಮೈನಸ್ 29 16 ಆಗುತ್ತೆ. 55 ಮೈನಸ್ 29 26 ಆಗುತ್ತೆ. ಹೀಗೆ ಪ್ರತಿಯೊಂದು ಮೀಡಿಯನ್ಗೆ ಅಂತರನ್ನು ಫೈಂಡ್ ಔಟ್ ಮಾಡಿ ಕೊನೆ ಕಾಲಮ್ದಲ್ಲಿ ಈ ಅಂತರಗಳು ಎಕ್ಸ್ ಮೈನಸ್ ಮೀಡಿಯನ್ ಏನು ಅಂತರ ದೂರ ಬಂದಿವೆ ಅಂತರ ಬಂದಿವೆ ಅದು ಫ್ರೀಕ್ವೆನ್ಸಿ ಜೊತೆ ಇಂಟು ಆಗಬೇಕು. ಸೊ ನೋಡಿ ಎಕ್ಸ್ ಮೈನಸ್ ಮೀಡಿಯನ್ ಅಂದಾಗ ಎಕ್ಸ್ ಮೈನಸ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಎಫ್ 2 ಇದೆ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಅಂದಾಗ 24 ಇದೆ. 2 ಇಂಟು 24 48 ಆಗುತ್ತೆ. ನೆಕ್ಸ್ಟು ಎಫ್ 10 ಇದೆ ಮತ್ತು ಎಕ್ಸ್ ಮೈನಸ್ ಮೀಡಿಯನ್ 14 ಇದೆ. ಹಾಗಾದರೆ 10 ಇಂಟು 14 140 ಆಗುತ್ತೆ. ಇದೇ ರೀತಿ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಕಂಡುಹಿಡಿದಾಗ ನೆಕ್ಸ್ಟ್ ವ್ಯಾಲ್ಯೂ 80 ಆಗುತ್ತೆ, 90 ಆಗುತ್ತೆ, 160, 78 ಎಲ್ಲ ಟೋಟಲ್ ಮಾಡಿದಾಗ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಸಮ್ ಮಾಡಿದಾಗ ಟೋಟಲ್ ಮಾಡಿದಾಗ 596 ಆಗುತ್ತೆ. ಹೀಗೆ ನಾವು ಡಿಫ್ರೆನ್ಸ್ ಮೀಡಿಯನ್ ಕಂಡುಹಿಡಿದು ನೋಡಿ ಮೀಡಿಯನ್ ಕಂಡುಹಿಡಿದ ಮೇಲೆ ಡಿಫ್ರೆನ್ಸ್ ಕಂಡುಹಿಡಿದು ಟೋಟಲ್ ಮಾಡಿದ್ದೀವಿ. ಹಾಗಾದರೆ ಟೋಟಲ್ ಮಾಡಿದ ಮೇಲೆ ನಾವು ಎವರೇಜ್ ಡಿವಿಷನ್ ಅಥವಾ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ಕಂಡುಹಿಡಬೇಕು. MDME ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ಈಸ್ ಈಕ್ವಲ್ ಟು ಫಾರ್ಮುಲಾ ನೋಡಿ ಸಮೇಷನ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಎನ್ ಇದೆ. ಹಾಗಾದರೆ ಸಮೇಷನ್ ಎಫ್ ಇಂಟು ಎಕ್ಸ್ ಮೈನಸ್ ಮೀಡಿಯನ್ ಕಾಲಮ್ದಲ್ಲಿ ಒಟ್ಟು ಟೋಟಲ್ ಬಂದಿದ್ದು 596 ಡಿವೈಡೆಡ್ ಬೈ 60 ಎವರೇಜ್ ಡಿವಿಷನ್ 60 ಇದೆ. ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಎನ್ ಅಂದರೆ 60 ಇದೆ. ಹಾಗಾದರೆ ಎವರೇಜ್ ಡಿವಿಷನ್ ಅಂದರೆ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ಎಷ್ಟಾಗುತ್ತೆ ಅಂದರೆ 596 ಡಿವೈಡೆಡ್ ಬೈ 60 ಈಸ್ ಈಕ್ವಲ್ ಟು 9.93. ಆಮೇಲೆ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ನಂಬರ್ 3ದಲ್ಲಿ EFT ಆಫ್ MDME ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಮೇಲೆ ಬಂದಂಥ ಫಲಿತಾಂಶ ರಿಸಲ್ಟ್ MDME ಏನಿದೆ ಅದನ್ನು ಮೀಡಿಯನ್ಗೆ ರಿಲೇಟ್ ಮಾಡ್ತೀವಿ. ಹಾಗಾದರೆ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ಈಸ್ ಈಕ್ವಲ್ ಟು ನಂಬರ್ 3ದಲ್ಲಿ ನೋಡಿ ಈಸ್ ಈಕ್ವಲ್ ಟು MDME ಅಂದರೆ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ಡಿವೈಡೆಡ್ ಬೈ ಮೀಡಿಯನ್ ಈಸ್ ಈಕ್ವಲ್ ಟು 9.93 ಡಿವೈಡೆಡ್ ಬೈ 29 ಆಗುತ್ತೆ. ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ 0.3424. 0.34 ಅಷ್ಟೇ ಇರ್ಬೋದು. ಹೆಚ್ಚು ವಿಟೇಸಲವಾಗಿ ಮುಂದಿನ ವ್ಯಾಲ್ಯೂಗಳನ್ನ ತೆಗೆದುಕೊಂಡ್ರು ನಡೆಯುತ್ತೆ. ಹಾಗಾದರೆ 9.93 ಡಿವೈಡ್ ಬೈ 29 ಈಸ್ ಈಕ್ವಲ್ ಟು 0.3424 ಇದು ಫೈನಲ್ ಆನ್ಸರ್. ಇದಕ್ಕೆ ಇಂಟು 100 ಮಾಡಿದರೆ ಪರ್ಸೆಂಟೇಜ್ ರೂಪದಲ್ಲಿ ನಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದಲ್ಲಿ ವೇರಿಯೇಷನ್ ಅಥವಾ ಎವರೇಜ್ ಡಿವಿಯೇಷನ್ ಗೊತ್ತಾಗುತ್ತೆ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಮೀನ್ ಡಿವಿಷನ್ ಫ್ರಮ್ ಮೋಡ್ ಕಂಡುಹಿಡಿಯೋಣ ನಾವು. ಮೀನ್ ಡಿವಿಷನ್ ಫ್ರಮ್ ಮೀನ್ ಡಿವಿಷನ್ ಫ್ರಮ್ ಮೀಡಿಯನ್ ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾಳೆನೇ ಮತ್ತೊಂದು ವಿಡಿಯೋ ಮುಖಾಂತರ ನಾವು ಮೀನ್ ಡಿವಿಷನ್ ಫ್ರಮ್ ಮೋಡ್ ಕಂಡುಹಿಡಿಯೋಣ. ಥ್ಯಾಂಕ್ ಯು.